ನಮಸ್ಕಾರ ರೀ ಎಲ್ಲರಿಗೆ. ಇವತ್ತೊಂದು ನಾಗರ ಪಂಚಮಿ ಹಬ್ಬಕ್ಕೆ ನಾಗರ ಪಂಚಮಿ ನೈವೇದ್ಯಕ್ಕೆ ತಂಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ಇಲ್ಲೇ ನೋಡಿರಿ, 1 ಕಪ್ನಷ್ಟು ಪುಟಾಣಿ ತೊಗೊಂಡಿದ್ದೀನಿ. ಪುಟಾಣಿ ತೊಗೊಂಡು ಪೌಡ್ರ್ ಮಾಡ್ಕೋಬೇಕು ನೋಡಿರಿ. ಅದನ್ನು ನೈವೇದ್ಯಕ್ಕೆ ತುಂಬ ಸುಲಭವಾಗಿ ತಂಬಿಟ್ಟು ಯಾವ ಥರ ಪುಟಾಣಿ ಇಲ್ಲೇ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿರಿ, ಪುಟಾಣಿ ಹಾಕ್ರೆ ಪೌಡ್ರ್ ಮಾಡ್ಕೊಂಬಂದಾಯಿತು. ಈ ಥರ ಪೌಡ್ರ್ ಆಗಿದೆ. ಇದಕ್ಕೆ 3/4 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೋಡಿರಿ, ಇಲ್ಲಿ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಬಿಸಿ ಆಗಲಿಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ 1/4 ಕಪ್ನಷ್ಟು. ಇಲ್ಲಿ ನೋಡಿರಿ, 1/4 ಕಪ್ನಷ್ಟು ನೀರು ಹಾಕಿದ್ದೀನಿ. ಬೆಲ್ಲ ಮಾತ್ರ ಕರಗಬೇಕು. ಈಗ ಅದಷ್ಟೇ, ಪಾಕ ಬರಲಿಕ್ಕಿಲ್ಲ. ಬೆಲ್ಲ ಕರಗಿದ್ರೆ ಸಾಕು ನಮಗೆ. ನೋಡಿರಿ, ಈ ರೀತಿ ಬೆಲ್ಲ ಕರಗಿದ್ರೆ ಸಾಕು. ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಆಫ್ ಮಾಡಿ ತಳಗಿಳಿಸಿಲ್ಲ, ಒಲೆ ಮೇಲೆ ಇದೆ. ಚೂರು ಕೊಬ್ಬರಿ ಪುಡಿ ಹಾಕ್ತಾಯಿದ್ದೀನಿ, ಮುಷ್ಟಿಯಷ್ಟು. ನನ್ನ ಕೈಲಿ 1 ಮುಷ್ಟಿಯಷ್ಟು. ಹಾಗೆ ಶುಂಠಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನೀವು ಏಲಕ್ಕಿ ಪೌಡ್ರ್ ಇದ್ದರೂ ಅದನ್ನು ಕೂಡ ಹಾಕ್ಕೊಳ್ಬೋದು. ಜಾಜಿಕಾಯಿ ಪೌಡ್ರ್ ಇದ್ದರೂ ಹಾಕ್ಕೊಬೋದು. ಹಾಗೆ ಮಾಡಿಟ್ಟಂಥದ್ದು ಪುಟಾಣಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಹಾಗೆ 1-2 ಚಮಚದಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಮುಂಚೆನೇ ಹುರಿದು ಫ್ರೈ ಮಾಡಿ ಇಟ್ಟಿದಂಥ ಎಳ್ಳದು. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಇದನ್ನು. ನೋಡ್ರಿ, ಎಲ್ಲ ಮಿಕ್ಸ್ ಮಾಡಾಯಿತು. ಈಗ ಕೈಲೇ ಕೈಯಾಡಿಸ್ಕೊಳ್ಬೇಕು. ಬಿಸಿ ಇರ್ತೈತಿ ನೋಡಿಕೊಂಡು ತಳಗಿಳಿಸಿ ಕೈಲೇ ಕೈಯಾಡಿಸಿ ಉಂಡೆ ಕಟ್ಟುವಂಥದ್ದು. ನೋಡಿರಿ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ನೀವು ನೀರು ಹಾಕೋ ಜಾಗದಲ್ಲಿ ತುಪ್ಪ ಹಾಕಿ ಬೇಕಾದರೂ ಮಾಡ್ಕೊಳ್ಬೋದು. ನೈವೇದ್ಯಕ್ಕೆ ನೀರು ಹಾಕೋದಿಲ್ಲಪ್ಪ ಅಂದಾಗ ತುಪ್ಪ ಕೂಡ ಹಾಕ್ಕೊಂಡು ಬೆಲ್ಲ ಕರಗಿಸ್ಕೋಬೋದು. ನೋಡಿ, ಎಲ್ಲ ಕರೆಕ್ಟಾಗಿ ಬಂದಿದೆ ತಂಬಿಟ್ಟು ಮಾಡಲಿಕ್ಕೆ ನಮಗೆ. ನೋಡಿರಿ, ನಮ್ಮ ತಂಬಿಟ್ಟಿಂದು ಎಲ್ಲ ಹಿಟ್ಟು ರೆಡಿಯಾಗಿದೆ. ಈಗ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಕಟ್ಕೊಂಡ್ಬಿಟ್ರೆ ಆಯ್ತು. ನೋಡಿ, ಒಂದು ವೇಳೆ ಡ್ರೈ ಆಯ್ತಂದ್ರೆ ನೀವು ಅದಕ್ಕೆ ಇನ್ನೊಂದು ಚಮಚದಷ್ಟು ನೀರು ಬಿಸಿ ಮಾಡಿ ಹಾಕ್ಕೊಂಡು ಕಟ್ಕೋಬೋದು. ನೋಡಿ ಯಾವ ಥರ ಬಂದಿದೆ. ತುಂಬ ಸಾಫ್ಟಾಗಿ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು ತಂಬಿಟ್ಟು. ನಾಗಪ್ಪನ ನೈವೇದ್ಯಕ್ಕೆ ದಿಢೀರಂತ ಮಾಡುವಂಥ ತಂಬಿಟ್ಟು. ಇನ್ನೊಂದು ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ, ಅದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಮುಂದಿನ ವಿಡಿಯೋದಾಗ ನಾನು. ನೋಡಿ, ಇದೇ ಥರ ಎಲ್ಲವನ್ನು ಮಾಡ್ತಾಯಿದ್ದೀನಿ. ನೋಡಿರಿ, ಉಂಡೆ ಕಟ್ಟಿದಾದಮೇಲೆ ಕೈಯಲ್ಲಿ ಹಿಂಗೆ 1-2 ಸುತ್ತು ರೌಂಡ್ ಆಡಿಸಿ, ಅಂದ್ರೆ ಉಂಡೆಗೆ ಕರೆಕ್ಟ್ ಶೇಪ್ ಬರ್ತೈತಿ. ನೋಡಿ ಯಾವ ಥರ ಬಂತು. ನೋಡಿರಿ, ಎಲ್ಲ ಉಂಡೆ ಮಾಡಿ ಆಯಿತು. ಯಾವ ಥರ ಆಗಿದೆ. ತುಂಬ ಅಂದರೆ ತುಂಬ ಸರಳವಾಗಿ ದೇವರ ನೈವೇದ್ಯಕ್ಕೆ ಮಾಡ್ಕೊಳ್ಳುವಂಥ ಉಂಡೆ. ನೀವು ಬೇಗನೆ ಮಾಡ್ಕೊಂಡ್ಬಿಡಿ.